ಪ್ರತಿಮಾ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಸೊ ಹೊಸ ಸೀರಿಯಲ್ ಮೂಲಕ ಮತ್ತೆ ಕನ್ನಡಕ್ಕೆ ವಾಪಸ್ ಬಂದಿದ್ದೀರಾ. ಅಂತರಪಟ ಆ ಸೀರಿಯಲ್ಸ್ ಎಲ್ಲ ಆದಮೇಲೆ ಸೊ ಆಲ್ಮೋಸ್ಟ್ ಪ್ರೋಮೋ ಎಲ್ಲ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ, ಚೆನ್ನಾಗಿ ಹೋಗ್ತಿದೆ. ಸೊ ಏನೋ ಒಂದು ಕ್ಯೂರಿಯಾಸಿಟಿ ಇದೆಯಲ್ಲ ಈ ಸೀರಿಯಲಲ್ಲಿ ಅನ್ನೋ ರೀತಿಯಲ್ಲಿ ಒಂದು ಭಾವನೆಯನ್ನು ಹುಟ್ಟಿಸಿದೆ ಪ್ರೇಕ್ಷಕರಲ್ಲಿ. ಸೊ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ತುಂಬ ಖುಷಿ ಆಗ್ತಾಯಿದೆ ಕನ್ನಡದಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇರೋದು. ಪರ್ಸ್ನಲಿ ನನಗೆ, ನಮ್ಮ ಫ್ಯಾಮಿಲಿಯವ್ರಿಗಿರಲಿಲ್ಲ, ತುಂಬ ಖುಷಿ ಇದೆ. ಸೊ ಈ ಒಂದು ಪಾತ್ರ ಅಂದರೆ ಸ್ಕೂಲ್ ಹುಡುಗಿ ಜೊತೆಗೆ ಡಾಕ್ಟರ್ ಆಗಬೇಕು ಅನ್ನುವಂತಹ ಒಂದು ಆಸೆ ಇದೆ ವಿದ್ಯಾಗೆ. ಜೊತೆಗೆ ಭದ್ರೇಗೌಡ ನಮ್ಮ ತ್ರಿವಿಕ್ರಮ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಬಿಗ್ ಬಾಸ್ ಸೀಸನ್ 11 ನೋಡ್ತಾ ಇದ್ರೆ ನೀವು ಆ್ಯಕ್ಚುಲಿ ಯಾರು ಫೇವ್ರೇಟ್ ಆಗಿದ್ರು, ಇವ್ರು ಹೆಂಗೆ ಇದ್ರು ಅಂತ ನೋಡಿದ್ದೀರಾ ಹೇಗೆ ಅಂತ? ನೋಡಿದ್ದೀನಿ. ಆಫ್ಕೋರ್ಸ್ ಬಿಗ್ ಬಾಸ್ ಯಾರಿಗಿಷ್ಟ ಇಲ್ಲ ಹೇಳಿ, ನಮ್ಮ ಮನೇಲೆಲ್ಲ ಅವ್ರ ಫ್ಯಾನು ಯಾವಾಗಿಂದ ಅಂದರೆ ಇದು ಪದ್ಮಾವತಿ ಸೀರಿಯಲ್ ಮಾಡ್ತಾ ಇದ್ರಲ್ಲ ಅವಾಗಿಂದ. ನಮ್ಮ ಅಕ್ಕ ಅಂತೂ, ನಮ್ಮ ಅಕ್ಕಂಗೆ ಅವ್ರು ಅಂದರೆ ತುಂಬ ಇಷ್ಟ, ನಮಗೂ ಇಷ್ಟ. ನಾವು ನೋಡ್ತಾ ಇದ್ವಿ, ಅವರೇ ವಿನ್ ಆಗಬೇಕಂತ ತುಂಬ ಆಸೆ ಇತ್ತು. ಹೌದು, ರನ್ನರ್ ಅಪ್ ಆದರು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಚಂದ, ನೋ ಪ್ರಾಬ್ಲಮ್ ಅಂತ ಹೇಳಿದ್ರಿ. ಬಟ್ ಅವರೇ ನಿಮ್ಮ ಸೀರಿಯಲ್ಗೆ ಹೀರೋ ಆಗಿ ಬರ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗೆ ಅಂತ? ಇಲ್ಲ, ಆ್ಯಕ್ಚುಲಿ ಫಸ್ಟು ಅವರು ಹೀರೋ ಅಂತ ಹೇಳಿದಾಗ ನನಗೆ ಶಾಕ್ ಆಯಿತು, ನಂಬೋದಕ್ಕಾಗಲಿಲ್ಲ. ನಾನು ಯಾವಾಗ ನಂಬಿದ್ದು ಅಂದರೆ, ನಾನು ಪ್ರೊಮೋ ಶೂಟ್ಗೆ ಹೋದಾಗೆ ನಾನು ನಂಬಿದ್ದು, ಓ ಇವರೇನಾ ಅಂತ. ಫಸ್ಟ್ ಶಾಕ್ ಆಯಿತು ಆ್ಯಕ್ಚುಲಿ. ಪ್ರತಿಮಾ ಅವರೇ, ಆ್ಯಕ್ಚುಲಿ ಕನ್ನಡ ಸೀರಿಯಲ್ಸ್ ಆಗಿರ್ಬೋದು, ತೆಲುಗಲ್ಲಿ ಮಾಡ್ತಾ ಇದ್ದೀರಾ, ಜೊತೆಗೆ ರೀಲ್ಸಲ್ಲಿ ಸಿಕ್ಕಾಬಟ್ಟೆ ಪಾಪ್ಯುಲರ್ ನೀವು. ಆ್ಯಕ್ಚುಲಿ ಅಂದರೆ ಬಗೆಯ ರೀಲ್ಸ್ ಮಾಡ್ತಿರ್ತೀರ, ಸಿಕ್ಕಾಬಟ್ಟೆ ರೀಚ್ ಆಲ್ಮೋಸ್ಟ್ 1 ಮಿಲಿಯನ್ ಹತ್ತತ್ರ ಹೋಗ್ತಾ ಇದೆ ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೋಡುವಾಗ. ಸೊ ಈಗ ಈ ರೀತಿ ಒಂದು ಸೀರಿಯಲ್ ಬರ್ತಾ ಇರೋದು, ಸೊ ಕನ್ನಡಿಗರಿಗೆ ಲೈಕ್ ಆಫ್ಟರ್ ಲಾಂಗ್ ಗ್ಯಾಪ್ ಮತ್ತೆ ಅವ್ರ ಮುಂದೆ ಕಾಣಿಸ್ಕೋತಿರೋದು ಹೇಗೆ ಅನಿಸುತ್ತೆ? ಅಟ್ ದಿಸ್ ಜಂಕ್ಷನ್ ಆಫ್ ಲೈಫ್ ಯಾವ ರೀತಿ ಹೋಗ್ತಿದೆ ನಿಮ್ಮ ಜೀವನ ಅಂತ? ಲೈಫು ತುಂಬ ಚೆನ್ನಾಗಿ ಹೋಗ್ತಾಯಿದೆ. ಇನ್ನು ಈ ಮುದ್ದು ಸೊಸೆ ಸೀರಿಯಲ್ ಸಿಕ್ಕಾಗಂತೂ ಇನ್ನೂ ಸಖತ್ತಾಗಿ ಹೋಗ್ತಾಯಿದೆ ಲೈಫು, ತುಂಬ ಚೆನ್ನಾಗಿದೆ. ತೆಲುಗುನಲ್ಲೂ ಮಾಡಿ, ತೆಲುಗು ಆದಮೇಲೆ 1 ಇಯರ್ ಗ್ಯಾಪ್ ಆದಮೇಲೆ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ ಅಲ್ವಾ, ತುಂಬ ಖುಷಿ ಇದೆ ಅದು. ಸೊ ಇನ್ನು ಈಗ ಒಂದು ಟೀಸರು 2 ಪ್ರೋಮೋಸ್ ಎಲ್ಲ ಬಂದಿದೆ. ನೀವು ಆ್ಯಕ್ಚುಲಿ ವ್ಲಾಗ್ ಕೂಡ ಮಾಡಿ ಹಾಕಿದ್ರಿ ಅದನ್ನು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ, ಚೆನ್ನಾಗಿ ಹೋಗಿದೆ ಅಲ್ಲಿ ಕೂಡ ವ್ಯೂಸ್. ಸೊ ಅಂದರೆ ಓವರಾಲ್ ಅನುಭವ ಚನ್ನಪಟ್ಟಣದಲ್ಲೇನೋ ನಡೀತಾ ಇದೆ ಆ್ಯಕ್ಚುಲಿ ಶೂಟಿಂಗ್, ಆ ಥರ ಏನೋ ನೀವು ಹಾಕ್ಕೊಂಡಿದ್ರಿ. ಸೊ ಹಿಂಗೆ ಅನ್ನಿಸ್ತಾ ಇದೆ. ಮತ್ತು ಈ ಭಾಷೆ ನಿಮಗೆ ಆ್ಯಕ್ಚುಲಿ ಬಳಸೋದು ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಅಂತ ಅನಿಸುತ್ತಾ? ಬಿಕಾಸ್ ನೀವು ಯು ಆರ್ ಫ್ರಮ್ ಬಳ್ಳಾರಿ, ಸೊ ಇಲ್ಲಿ ಮಂಡ್ಯ ಭಾಷೆ ಆ ಶೈಲಿಯಲ್ಲಿ ಮಾತಾಡಬೇಕು. ಅದನ್ನು ಹಿಂಗೆ ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದೀರಾ? ಎಷ್ಟು ಕಷ್ಟ ಆಗ್ತಿದೆ ಅಂತ? ಆ್ಯಕ್ಚುಲಿ ಭಾಷೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ. ಆ ಸ್ಲ್ಯಾಂಗ್ ಬರೋದು ಈಸಿ ಅಲ್ಲ. ಬಟ್ ಏನು ಮಾಡಿದ್ವಿ ಅಂದರೆ, ನಾನು ಮತ್ತು ನಮ್ಮಮ್ಮ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಹರಿಣಿ ಅಮ್ಮ, ಇದ್ಬಿಟ್ಟು ನಾವು ಸುಮ್ಮನೆ ಹಿಂಗೆ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಯಾರೋ ಒಬ್ಬ ಅಜ್ಜಿ ಮಾತಾಡಿದ್ರು ಆ ಸ್ಲ್ಯಾಂಗಲ್ಲಿ. ಮಾತಾಡಿಬಿಟ್ಟು ಹರಿಣಿ ಅಮ್ಮ ಅದನ್ನು ನನಗೆ ಹೇಳಿದ್ರು, ನೋಡು ಅವ್ರ ಸ್ಲ್ಯಾಂಗು ಬರುತ್ತೆ ನೋಡು, ಟ್ರೈ ಮಾಡೋಣ ಅಂದರು. ಸೊ ಅವ್ರ ಜೊತೆ ಒಂದು 2-3 ದಿನ ಇದ್ಬಿಟ್ರೆ ಆ ಸ್ಲ್ಯಾಂಗ್ ಬಂದುಬಿಡುತ್ತೆ ನನಗೆ. ಸೊ ಕಷ್ಟ ಇದೆ, ಬಟ್ ಕಲಿತಾ ಇದ್ದೀನಿ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.